ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮದು ಕರಿಯಮ್ಮ ದೇವಸ್ಥಾನಕ್ಕೆ, ಮಾಯಸಂದ್ರ ಕರಿಯಮ್ಮ ಅಂತ ಹೇಳ್ತೀವಿ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಈವ್ನಿಂಗ್ ಲಾಗ್ ಆಗಿರುತ್ತೆ. ಅಂದರೆ ಸಂಜೆ ಒಂದು 5:30 6 ಗಂಟೆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮತ್ತು ಯಾವ ರೀತಿ ನಮ್ಮದು ಡೇ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಿಗ್ಗೆನೇ ಇವತ್ತು ನಾವು ಮನೇಲಿ ಸುಮ್ಮನೆ ಇರಲಿ ಅಂತೇಳಿ ನಾವು ಸ್ವೀಟ್ ಮಾಡಿದ್ವಿ. ಅಂದರೆ ಏನು ಸ್ವೀಟಪ್ಪ ಅಂದರೆ ಹೋಳಿಗೆ ಮಾಡಿದ್ದೀವಿ ಮನೇಲಿ. ಮಾಡ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ತೋರಿಸ್ತೀನಿ. ಫಸ್ಟ್ ಟೈಮ್ ಕೈ ಹೋಳಿಗೆ ಮಾಡ್ತಾಯಿದ್ದೀನಿ, ನನಗೂ ಗೊತ್ತಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ವಿಡಿಯೋನ ನೋಡಿ. ಹೋಳಿಗೆನೂ ಮತ್ತು ಮಾವಿನ ಹಣ್ಣನ್ನು ಸ್ವೀಕರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಮಾವಿನ ಹಣ್ಣಿನ ಸೀಸನ್ ಇದೆಯಲ್ವ, ಹಾಗಾಗಿ ಮನೆಯಲ್ಲಿ ತಿನ್ನಬೇಕಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ನಿನ್ನೆ ಕರಿಗಡುಬು ಅಂತ ಹೇಳ್ತೀವಿ ನಮ್ಮ ಕಡೆ. ನಮ್ಮ ಅಂದರೆ ಚಿತ್ರದುರ್ಗ ಸೈಡೆಲ್ಲ ನಾವು ಕರಿಗಡುಬು ಅಂತ ಮಾಡ್ತೀವಿ ಜಾಸ್ತಿ. ಹೋಳಿಗೆನೂ ಮಾಡ್ತಾರೆ, ಆದರೆ ನಾವು ನಿನ್ನೆ ಕರಿಗಡುಬು ಮಾಡಿದ್ದೆ. ಸೊ ಇನ್ನೂ ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ನಾನು ಹೋಳಿಗೆ ಮಾಡ್ತಿದ್ದೀನಿ, ಬೇಗ ಆಗುತ್ತೆ ಅಂತೇಳಿ. ಅದನ್ನು ಒಬ್ಬರೇ ಮಾಡೋಕ್ಕಾಗಲ್ಲ, ಹೋಳಿಗೆ ಆದರೆ ಒಬ್ಬರೇ ಮಾಡಿಬಿಡೋದು ಬೇಗ ಅಂತೇಳಿ ಮನೇಲಿ ಹಾಗೆ ಹೋಳಿಗೆ ಜೊತೆಗೆ ನಾವು ತುಪ್ಪ ಮತ್ತು ಹಾಲು ಯಾವುದ್ರಲ್ಲಿ ಬೇಕಾದ್ರೂ ನಾವು ಊಟ ಮಾಡ್ಬೋದು. ಆದರೆ ನಾವು ಸ್ವೀಕರಣೆ ಮಾಡ್ತಾಯಿದ್ದೀವಿ. ಮತ್ತು ಜೊತೆಗೆ ಪಲ್ಯ ಮತ್ತು ಸಾಂಬಾರು, ಮಾಮೂಲಿ ಹೋಳಿಗೆ ಸಾಂಬಾರು ಇರುತ್ತಲ್ವ, ಇಷ್ಟು ನಮ್ಮ ಮನೇಲಿ ಇವತ್ತು ಸ್ವೀಟ್ ಮಾಡ್ತಾಯಿದ್ವಿ. ಹಾಗೆ ಇವತ್ತು ನಾನು ಮಾಡಿಬಿಟ್ಟು ಅಮ್ಮನ ಮನೆಗೆ ಸ್ವಲ್ಪ ತಗೊಂಡೋಗೋಣ ಅಂತ ಇದ್ವಿ. ನಾವು ಅಂದೇ ದೇವಸ್ಥಾನಕ್ಕೆ ಹೋಗ್ತೀವಿ, ಅದನ್ನು ಕೂಡ ವಿಡಿಯೋದಲ್ಲಿ ಮೊದಲೇ ತೋರಿಸಿದ್ದೀನಿ. ಹಾಗೆ ಹೋಗ್ಬೇಕಾದ್ರೆ ಅಮ್ಮಗೂ ಸ್ವಲ್ಪ ಪಾರ್ಸಲ್ಲು ತೊಗೊಂಡೋಗಿದ್ದೀವಿ ಕ್ಯಾರಿಯರಲ್ಲಿ. ಬಾಡಿಗೆ ಮನೆಗಳಿಗಾದರೆ ಸ್ಪೇಸ್ ಇರೋದಿಲ್ಲ, ಕಿಚನ್ನು ಸ್ವಲ್ಪ ಮಾಡಿರ್ತಾರೆ. ಮತ್ತು ಶೆಲ್ಫು ಕೂಡ ಇಷ್ಟು ಇಟ್ಟಿರ್ತಾರೆ. ಯಾಕಂದರೆ ನಮಗೆ ಸ್ಟವ್ ಇಟ್ಕೋಬೇಕು, ಜೊತೆಗೆ ಅಡುಗೆನೂ ಮಾಡ್ಕೋಬೇಕು, ಮತ್ತು ತರಕಾರಿ ಎಲ್ಲ ಹೆಚ್ಕೋಬೇಕು, ಮತ್ತು ನಾವು ತೊಳೆದಿರೋ ಪಾತ್ರೆಗಳ್ನೆಲ್ಲ ಜೋಡಿಸ್ಕೋಬೇಕು. ಇರೋ ಜಾಗದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪನೇ ಇದೆ ಶೆಲ್ಫ್ ನನಗೆ. ಒಂದು ಕಡೆ ಸ್ಟವ್ ಇಟ್ಕೊಂಡಿದ್ದೀನಿ, ಮತ್ತು ಅಲ್ಲೇ ಕೂಡ ಹೋಳಿಗೆ ನೋಡಿ ಎಷ್ಟು ಪಾತ್ರೆಗಳೆಲ್ಲ ಹೆಂಗೆ ಕಾಣ್ತಾ ಇದೆ ನನಗೆ. ಎಲ್ಲಿ ಹೆಂಗೆ ಇಟ್ಕೊಂಡ್ರು ಕೂಡ, ನಾನು ಯಾವುದು ಬೇಡ ಅಂತ ಅಂದ್ಕೊಂಡ್ರು ಕೂಡ ಎಲ್ಲ ಒಂಥರ ಅಂಗಡಿ ಥರ ಕಾಣ್ತಾ ಇರುತ್ತೆ. ದಯವಿಟ್ಟು ವಿಡಿಯೋ ನೋಡ್ತಾರೆ ಯಾರೇನು ಅಂದ್ಕೋಬೇಡಿ, ಏನಪ್ಪ ಈ ಥರ ಎಲ್ಲ ಕಾಣಿಸ್ತಾ ಇದೆ ಮನೆ ತುಂಬ ಪಾತ್ರೆಗಳಂತ. ಬಾಡಿಗೆ ಮನೆ ಆಗಿರೋದ್ರಿಂದ ಅವರು ಎಷ್ಟು ಕೊಟ್ಟಿದ್ದಾರೆ ಸ್ಪೇಸಲ್ಲಿ ಅಷ್ಟರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಕ್ಕರೆ ಜಾಸ್ತಿ ಹಾಕ್ಬೇಡ. ಎಷ್ಟೊಂದು ಹೋಳಿಗೆ ಆಗಿದೆ ನೋಡಿ. ನಾನು ಸ್ವಲ್ಪ ರಾತ್ರಿ ನಿನ್ನೆ ಎತ್ತಿಟ್ಟಿರೋ ಹೂರ್ಣದಲ್ಲಿ ನಾನು ಮಾಡಿರೋದು. ಎಷ್ಟೊಂದು ಹೋಳಿಗೆ ಆಗಿದ್ದಾವೆ. ಸುಮಾರು 11 ಗಂಟೆ ಆಯಿತು. ನಾನು ಮತ್ತು ಜೊತೆಗೆ ಸ್ವೀಕರಣೆ ಮಾಡಿದ್ವಿ. ರಾತ್ರಿನೂ ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ. ನಿನ್ನೆ ಮಾಡಿರೋದು ಇದು ಬೆಳಿಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು. ಅಮ್ಮಗೆ ಪಾರ್ಸಲ್ ಹಾಕ್ತಾಯಿದ್ದೀನಿ, ಅಂದರೆ ಕ್ಯಾರಿಯರ್ಗೆ ತುಂಬಿಡ್ತಾಯಿದ್ದೀನಿ ತಗೊಂಡೋಗ್ಲಿಕ್ಕೆ. ಮತ್ತು ಇದಾದ್ಮೇಲೆ ಅಮ್ಮಗೆ ಸ್ವಲ್ಪ ಜೊತೆಗೆ ನಾವು ಸ್ನ್ಯಾಕ್ಸಿಗೆ ಸಂಡಿಗೆ ಅಂತ ಮಾಡಿರ್ತೀವಿ, ಮನೆಯಲ್ಲೇ ಸಂಡಿಗೆ ಮಾಡ್ತೀವಿ ನಾವು, ಅದನ್ನು ಕೂಡ ತೊಗೊಳ್ತೀನಿ. ಜೊತೆಗೆ ಸ್ವಲ್ಪ ಪಲ್ಯ, ಸಾಂಬಾರು ಮತ್ತು ಹೋಳಿಗೆ ಇಷ್ಟನ್ನು ನಾವು ಕ್ಯಾರಿಯರಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಈಗ ನೋಡಿ ಪಲ್ಯ ಕೂಡ ಮಾಡಿದ್ದೆ. ತರಕಾರಿ ಅಂದರೆ ಕ್ಯಾರೆಟು, ಬೀನ್ಸು, ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಬಟಾಣಿ, ಇವನ್ನೆಲ್ಲ ರೈಸ್ ನೆನೆಹಾಕ್ಬಿಟ್ಟು ನಾನು ಪಲ್ಯ ರೆಡಿ ಮಾಡಿದ್ದೆ. ಈಗ ಪಲ್ಯ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಬಾಕ್ಸಿಗೆ ಹಾಕ್ಕೊಳ್ತೀನಿ. ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು. ಈಗ ನೋಡಿ ಇವಾಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಹಾಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಒಂದು 5-10 ನಿಮಿಷ ಇದ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಟೀ ಕುಡ್ಕೊಂಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಹಂಗೆ ಮತ್ತೆ ಮನೆಗೆ ಹೋಗಬೇಕು.
ಇಲ್ಲಿಂದ ನಮ್ಮೂರಿಗೆ ಅಂದರೆ ನಾವಿರೋ ಮನೆಗೆ 6-7 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಬರ್ತಾ ದಾರಿಲಿ ನಮ್ಮ ಬ್ರದರ್ ಸಿಕ್ಕಿದ್ರು. ಅಂದರೆ ನಾವು ಟೌನಿಗೆ ಬಂದಾಗ ನಮ್ಮ ಬ್ರದರ್ ಸಿಕ್ಕಿದ್ರು, ಅಲ್ಲೇ ರೋಡಲ್ಲಿ ಸಿಕ್ಕಿದ್ರು, ಮಾತಾಡಿಸಿದ್ವಿ. ಹಾಗೆ ಅವರು ನಾವು ಮಾತಾಡ್ಸೋಕ್ಕೆ ಅವ್ರ ಹತ್ರ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ರು ಅನಿಸುತ್ತೆ ಬೈಕಲ್ಲಿ. ಹಾಗೆ ಮನೆಯಲ್ಲಿ ಚಿಕ್ಕ ಮಗು ಇದೆಯಲ್ಲ, ಮಗನಿಗೆ ತಿನ್ನಲಿ ಅಂತ ಕೊಟ್ಟರು. ಮತ್ತು ಸ್ವಲ್ಪ ನಿಂಬೆಹಣ್ಣು ಕೂಡ ತೊಗೊಂಡಿದ್ರಂತೆ, ನಿಂಬೆಹಣ್ಣನ್ನು ಕೊಟ್ಟಿದ್ರು. ನಾನು ಮನೆಗೆ ತೊಗೊಂಬಂದು ಈ ಥರ ಫ್ರಿಜ್ಜಾಗೆಲ್ಲ ಎತ್ತಿಡ್ತಾ ಇದ್ದೀನಿ ನೋಡಿ, ಒಂಥರ ಡಬ್ಬಿನಲ್ಲೆಲ್ಲ ತುಂಬಿಟ್ಕೊಳ್ತಾ ಇದ್ದೀನಿ. ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ಕೊಟ್ಟಿದ್ರು ನೋಡಿ, ಅದನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ, ಹಾಳಾಗಬಾರ್ದು ಅಂತೇಳಿ. ಹಾಗೆ ಇವತ್ತಿನ ವೀಡಿಯೋನ ಇದು ನೈಟ್ ವೀಡಿಯೋ ಆಗಿರುತ್ತೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ರಾತ್ರಿ 7:30-8 ಗಂಟೆ ಆಯಿತು. ಅಂದರೆ ಬ್ರದರ್ ಹತ್ರ ಸ್ವಲ್ಪ ಮಾತಾಡಿದ್ದಕ್ಕೆ ಅಲ್ಲೇ ಲೇಟ್ ಆಗೋಯಿತು. ಮತ್ತೆ ಬಂದು ಊಟ ಮಾಡಿಲ್ಲ ಇನ್ನು. ಇದು ಸ್ವಲ್ಪ ಬಂದ ತಕ್ಷಣ ಇದೆಲ್ಲ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ನನ್ನ ಮಗ ನೋಡಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ಫ್ರಿಜ್ಜೆಲ್ಲ ತೆಗೆದ್ಬಿಟ್ಟು ಅದಾಗಿರೋದು ಅಗಲೆಲ್ಲ ತೆಗೆದು ಕೆಳಗಿಡ್ತಾ ಇದ್ದಾನೆ. ಅದಕ್ಕೆ ಅವನ್ನ ಸ್ವಲ್ಪ ಎಷ್ಟು ತರಲೆ ಮಾಡ್ತಾನೆ ನೋಡ್ರಿ, ಸುಮ್ಮನೆ ಇರೋದಿಲ್ಲ 5 ನಿಮಿಷನೂ. ಫ್ರಿಜ್ಜಲ್ಲಿ ಏನಿಟ್ಟರು ಕೂಡ ಎಲ್ಲ ತೆಗೆದು ಕೆಳಗಿಡ್ತಾ ಇರ್ತಾನೆ. ಹಾಗೆ ಇವತ್ತಿನ ವೀಡಿಯೋನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದರೆ, ಹಾಗೆ ನಿಮ್ಗೆ ಏನಾದರೂ ಸಜೆಷನ್ಸ್ ಹೇಳ್ಬೇಕಂದ್ರೆ ನಮಗೆ ಕಾಮೆಂಟ್ ಮಾಡಿ. ಯಾಕಂದರೆ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ನಾವು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.